11ನೇ ಮನೆ ಜ್ಯೋತಿಷ್ಯದಲ್ಲಿ ಲಾಭ ಭಾವ ಎಂದು ಕರೆಯಲ್ಪಡುತ್ತದೆ. ಈ ಮನೆ ಲಾಭ, ಸಂಪದರ, ಸ್ನೇಹ ಮತ್ತು ಸಾಮಾಜಿಕ ಸಂಬಂಧಗಳ ಮನೆಯಾಗಿದೆ. 11ನೇ ಮನೆ ಏನು ಸೂಚಿಸುತ್ತದೆ? 11ನೇ ಮನೆ ನಮ್ಮ ಜೀವನದ ಲಾಭಗಳು, ಹಣಕಾಸು ಗಳಿಕೆ, ಆಸೆಗಳು ಮತ್ತು ಕನಸುಗಳನ್ನು ಪ್ರತಿಬಿಂಬಿಸುತ್ತದೆ. ಇದು ಸ್ನೇಹಿತರು, ಸಾಮಾಜಿಕ ಬಲಗುಂಪುಗಳು ಮತ್ತು ಜನಸಮೂಹಗಳಲ್ಲಿ ನಾವು ಹೊಂದಿರುವ ಸ್ಥಾನಗಳ ಕುರಿತಾದ ಮನೆ. ನಮ್ಮ ಕನಸುಗಳನ್ನು ನನಸಾಗಿಸಲು ಬೇಕಾದ ಪ್ರೇರಣೆ ಮತ್ತು ಸಮುದಾಯದ ಸಹಾಯವು ಈ ಮನೆಯಲ್ಲಿ ಕಾಣಬಹುದು. 11ನೇ ಮನೆ ನಮ್ಮ ಜೀವನದಲ್ಲಿ ಬಲವಾದ ಸಂಬಂಧಗಳು, ಒಗ್ಗಟ್ಟು ಮತ್ತು ಸಮೂಹ ಘಟನೆಗಳಿಗೆ ಸಂಬಂಧಪಟ್ಟಿದೆ. 11ನೇ ಮನೆಯ ದೇಹ ಭಾಗಗಳು, ಕಾಲುಗಳು ಮತ್ತು ಮಣಿಗಳು. 11ನೇ ಮನೆಯ ಗ್ರಹಗಳ ಪ್ರಭಾವಗಳು. ಸೂರ್ಯ, ಮಹತ್ವಾಕಾಂಕ್ಷೆ, ನಾಯಕರಾಗಿ ನಿಲ್ಲುವ ಶಕ್ತಿ. ಚಂದ್ರ, ಭಾವನಾತ್ಮಕ ಸಹಾಯ ಮತ್ತು ಸಮುದಾಯದಲ್ಲಿ ಜನಪ್ರಿಯತೆ. ಜುಪಿಟರ್, ಉನ್ನತ ಆಶಯಗಳು ಮತ್ತು ಉತ್ತಮ ಸ್ನೇಹಗಳು. ಶುಕ್ರ, ಆಕರ್ಷಕತೆ ಮತ್ತು ಪ್ರಮುಖ ಸಾಮಾಜಿಕ ಸಂಪರ್ಕಗಳು. ಮಂಗಳ, ಸಕ್ರಿಯತೆ, ಸ್ಪರ್ಧಾತ್ಮಕತೆ ಮತ್ತು ಒಗ್ಗಟ್ಟಿನ ಪ್ರೇರಣೆ. ಬುಧ, ಬುದ್ಧಿವಂತಿಕೆ, ಸಂವಾದ ಮತ್ತು ನೆಟ್ವರ್ಕಿಂಗ್ ಕೌಶಲ್ಯ. ಶನಿ, ಕಠಿಣ ಪರಿಶ್ರಮ ಮತ್ತು ಮಟ್ಟಿಗೆಯ ಬೆಳವಣಿಗೆ. ರಾಹು, ಪ್ರಬಲ ಆಸೆಗಳು, ಅನಿರೀಕ್ಷಿತ ಲಾಭಗಳು. ಕೇತು, ಸುಮ್ಮನಾದ ಸ್ವಭಾವ ಮತ್ತು ಆಧ್ಯಾತ್ಮಿಕ ಜಾಗೃತಿ. 11ನೇ ಮನೆಯ ಗ್ರಹಗಳು ಉತ್ತಮವಾಗಿದ್ದರೆ ಜೀವನದಲ್ಲಿ ಸ್ನೇಹ, ಲಾಭ ಮತ್ತು ಒಗ್ಗಟ್ಟಿನಲ್ಲಿ ಯಶಸ್ಸು ಕಂಡುಬರುತ್ತದೆ. ದುರ್ಬಲವಾಗಿ ಇದ್ದರೆ ಸಂಬಂಧಗಳು ಜಟಿಲವಾಯಿಯಾಗಬಹುದು ಮತ್ತು ಒಂಟಿತನದ ಅನುಭವವಾಗಬಹುದು.